ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ಇದು KSRTC ಬಸ್ಸಲ್ಲಿ ಕೂತಿದ್ದೀವಿ, ಬೆಳಗ್ಗೆನೇ ಏನು ವ್ಲಾಗ್ನ ಈ ರೀತಿ ಸ್ಟಾರ್ಟ್ ಮಾಡಿದ್ದೀರಾ ಅನ್ಕೊತಾ ಇದ್ದೀರಾ? ಎಸ್, ಹೌದು. ನಾನು ಮಕ್ಕಳು ಕರ್ಕೊಂಡು ಊರಿಗೆ ಹೋಗ್ತಾಯಿದ್ದೆ. ಹಸ್ಬೆಂಡ್ ಹೋಗಿ 1 ವೀಕ್ ಆಗಿತ್ತು, ಅಲ್ಲೇ ಇದ್ದರು. ಸೊ ಹಾಗಾಗಿ ಮಕ್ಕಳು ಕರ್ಕೊಂಡು ಸ್ವಲ್ಪ ಊರಲ್ಲಿ ಅಕ್ಕವ್ರ ಮನೇಲಿ ಒಂದು ಪೂಜೆನ ಇಟ್ಕೊಂಡಿದ್ರು ದೇವಸ್ಥಾನದಲ್ಲಿ. ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಏನು ಪೂಜೆ ಏನು ಎತ್ತ ಅನ್ನೋದನ್ನ ಮುಂದೆ ಹೇಳ್ತೀನಿ. ಹಾಗೆ ನಾನು ಚನ್ನರಾಯಪಟ್ಟಣಕ್ಕೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಅಮ್ಮ ಕೂಡ ಬಂದು ಜಾಯಿನ್ ಆಗಿದ್ರು. ಅಮ್ಮ ಅಂದರೆ ಹಸ್ಬೆಂಡ್ ಅವ್ರ ಅಮ್ಮ, ನಮ್ಮ ಅತ್ತೆ, ನೋಡಿರ್ತೀರ. ಸೊ ಅವರು ಕೂಡ ಬಂದರು. ಮೊಮ್ಮಕ್ಕಳು ಬರ್ತಿದ್ದಂಗೆ ಐಸ್ ಕ್ರೀಮ್ ಬೇಕು, ಜ್ಯೂಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಕರ್ಕೊಂಡೋಗಿ ಕೊಡಿಸ್ಕೊಂಡು ಕರ್ಕೊಂಡು ಬಂದಿರೋವಂಥದ್ದು. ಅಲ್ಲಿಂದ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಎಲ್ಲ ಬಂದು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಒಂದು ಅಕ್ಕವ್ರ ಊರಲ್ಲಿ ಈ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ ಹೊಸದಾಗಿ ಓಪ್ನಿಂಗ್ ಆಗಿರೋವಂಥದ್ದು. ಏನು ಹೇಳ್ತಾರೆ, ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ್ಯಂಡ್ ಅದು ಒಂದಷ್ಟು ದಿನ ಅನ್ನೋದು ಒಂದು 48 ದಿನವೂ ಏನೋ ಬರುತ್ತಲ್ವ, ಆ ರೀತಿ ದೇವಸ್ಥಾನ ಪ್ರತಿದಿನ ಒಬ್ಬೊಬ್ಬರ ಮನೇಲಿ ಊರಿಗೆಲ್ಲ ಊಟ ಹಾಕ್ಸಿ ಅಡುಗೆ ಮಾಡಿ ದೇವಸ್ಥಾನದಲ್ಲಿ ಪೂಜೆನೇ ಇಟ್ಟಿಸ್ಕೊಂಡಿದ್ರು. ಸೊ ಆ ಥರ ಇವತ್ತು ಅಕ್ಕವರು ಇಟ್ಟಿಸ್ಕೊಂಡಿದ್ರು. 1 ವೀಕಿಂದ ಕೇಳ್ತಾಯಿದ್ರು ಫ್ರೀ ಮಾಡ್ಕೊಂಡು ಬನ್ನಿ ಅಂತೇಳಿ. ಓಕೆ, ಇವತ್ತು ಹೋಗೋಣ ಅಂತೇಳಿ ಇವತ್ತು ಹೋಗಿದ್ದಂಥದ್ದು. ಅಮ್ಮನವರು ನಿನ್ನೆ ಹಿಂದಿನ ಅಲಂಕಾರ ಮಾಡಿರೋವಂಥದ್ದು. ನಾನು ಇವತ್ತೇ ಫಸ್ಟು ಬಂದಿರೋದಲ್ವ, ನನ್ನ ಮಗ ವಿಡಿಯೋ ಕವರ್ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಮ್ಮನವರು. ಆಮೇಲೆ ಅಭಿಷೇಕ ಎಲ್ಲ ಮಾಡಿ ಮತ್ತೆ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಫುಲ್ ಡೀಟೇಲಾಗಿ ಬ್ಲಾಗ್ ಇದೆ ನೋಡಿ. ನಾನು ಅಕ್ಕನೂ ಬರ್ತಾಯಿದ್ದೀವಿ, ಎಂಟ್ರಿ ಕೊಡ್ತಾಯಿದ್ದೀವಿ. ನಾನು ಈ ರೀತಿ ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದೆ, ಹಾಕ್ಕೊಂಡು ಈ ರೀತಿ ರೆಡಿಯಾಗಿದ್ದಂಥದ್ದು. ಅಕ್ಕನೂ ಕೂಡ ಇಬ್ಬರೂ ಒಳಗಡೆ ಐಟಮು, ಹೂವು, ಹಣ್ಣು, ಮಡ್ಲಕ್ಕಿಗೆ ತಂದಿದ್ವಲ್ಲ ಅದು ಎಲ್ಲ ತೊಗೊಂಡು ಹೋಗ್ತಾಯಿದ್ವಿ. ನೈವೇದ್ಯಕ್ಕೆ ಬಂದು ಮೊಸರನ್ನ, ಹಣ್ಣು, ತುಪ್ಪ ಅಂತ ಹೇಳ್ತೀವಿ, ಅದನ್ನೆಲ್ಲ ಮಾಡ್ಕೊಂಡಿದ್ದಂಥದ್ದು. ಸೊ ನಾನು ಬರೋದು ಲೇಟ್ ಆಯಿತು. ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಮತ್ತೆ ಊರಿಗೆ ಹೋಗೋ ಅಷ್ಟೊತ್ತಿಗೆ ಈವ್ನಿಂಗೇ ಆಗೋಯಿತು. 4:30 ಏನೋ ಟೈಮ್ ಆಗಿತ್ತು. ಏನು ಮಾಡೋಂಗಿಲ್ಲ ಲಾಂಗ್ ಜರ್ನಿ ಅಂದಾಗ. ನಾನು ಒಳಗಡೆ ಹೋಗ್ತಾ ಇದ್ನಲ್ಲ, ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಬಂದಿದ್ದಂಥದ್ದು. ವಿಧವಾಗಿರ್ತವೆ ಬೇಡಿಕೆಗಳು, ನಮ್ಮವೆಲ್ಲ ಈಡೇರ್ಸೋಕ್ಕಾಗಲ್ಲ ಗೊತ್ತು. ಅದರಲ್ಲಿ ನಂದೊಂದು ಚಿಕ್ಕ ಕೋರಿಕೆ ಅಂತಲೇ ಹೇಳ್ಬೋದು. ದೇವ್ರನ್ನ ಬೇಡ್ಕೊತಾ ಇದ್ದೆ. ಸೊ ಹಿಂಗಾಯಿತು. ಅದರ ನೆಕ್ಸ್ಟು ಅಲ್ಲಿಂದ ಬಂದರೆ ಇನ್ನೂ ಐನರ್ ಬಂದಿರಲಿಲ್ಲ. ಓಕೆ, ನೋಡೋಣ ಅಂತೇಳಿ ಈಚೆ ಕೂತಿದ್ದಂಥದ್ದು. ಇಲ್ಲಿ ಇವತ್ತು ಊಟಕ್ಕೆ ಅನ್ನ, ಸಾಂಬಾರು, ಪಾಯಸ ಮತ್ತು ಪಲಾವು, ಹಪ್ಪಳ, ಉಪ್ಪಿನಕಾಯಿ, ಕಾಳು ಹುಳಿ ಮಾಡಿದ್ದಂಥದ್ದು. ಕಾಳು ಗೊಜ್ಜು ಅಂತ ಹೇಳ್ತೀವಲ್ವ, ಇಷ್ಟನ್ನು ಅಡುಗೆನ ಮಾಡಿಸಿದ್ರು. ಇಲ್ಲಿ ಆಗಲೇ 1 ಮಂತ್ ಹತ್ತತ್ರನೇ ಆಯಿತು ಅಂದ್ಕೊತೀನಿ ದೇವಸ್ಥಾನ ಓಪ್ನಿಂಗ್ ಆಗಿ. ಪ್ರತಿಯೊಬ್ಬರ ಮನೆಯಲ್ಲೂ ಡೈಲಿ ಇದೇ ರೀತಿ ಮಾಡ್ತಾಯಿದ್ದಾರಂತೆ. ಹಾಗಾಗಿ ಇದನ್ನು ತೋರಿಸ್ತಾ ಇದ್ದಾರೆ. ನನ್ನ ಮಗ ಹೋಗಿ ಎಲ್ಲ ವೀಡಿಯೋ ತೊಗೊಂಬಂದಿದ್ದೆ ನೋಡಿ. ಕಾಳು ಗೊಜ್ಜು ಮಾಡಿಟ್ಟಿದ್ದಾರೆ. ಪ್ರತಿಯೊಂದೂ ಪಲಾವು, ಕಾಳು ಗೊಜ್ಜು, ಆವಾಗಲೇ ಹೇಳಿದೆ ಅಲ್ವಾ, ರೈಸು, ಸಾಂಬಾರು ಎಲ್ಲ ಮಾಡಿಟ್ಟು ಭಟ್ರು ಹೋಗಿದ್ರು ಬಡಿಸ್ಕೊಳ್ಳೋದು ಊರಲ್ಲಿ. ಹೀಗೆ ಅಣ್ಣ ತಮ್ಮದಿರು ಇರ್ತಾರಲ್ವ, ಅವರು ಹೋಗಿ ಬಡಿಸಿ ಮಾಡ್ತಾಯಿರೋದು. ಎಕ್ಸ್ಪೆಷಲಿ ವೀರಭದ್ರಣ್ಣ ತುಂಬ ಸಪೋರ್ಟ್ ಮಾಡ್ತಾರೆ ವೀಡಿಯೋಗೆ. ಪ್ರತಿ ಸತಿ ಹೋದ್ರೂ ಅಷ್ಟೇನೆ. ವೀಡಿಯೋ ಮಾಡ್ತಾಯಿದ್ನಲ್ಲ, ನನ್ನ ಮಗ ಎಲ್ಲೋ ತೆಗೆದು ತೋರಿಸ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಜನ ಎಲ್ಲ ಸೇರಿದ್ದಾರೆ. ನಮ್ಮ ಚಿಕ್ಕಪ್ಪ ಬಂದಿದ್ದರು, ನಮ್ಮ ಆಂಟಿ ಬಂದಿದ್ದರು, ಆಂಟಿ ಮಗಳು ಬಂದಿದ್ದರು, ತುಂಬ ಜನ ಬಂದಿದ್ದರು. ಮುಂದೆ ಹೇಳ್ತೀನಿ ವ್ಲಾಗಲ್ಲಿ ಯಾರ್ಯಾರು ಬಂದಿದ್ದರು ಅಂತ. ಇದು ಹಾಲ್ಕೀರು ಸಬ್ಬಕ್ಕಿ ಪಾಯಸನ ಮಾಡಿದಂಥದ್ದು. ಚೆನ್ನಾಗಿತ್ತು ಊಟ. ದೇವ್ರ ಪ್ರಸಾದ ಅಲ್ವಾ, ಚೆನ್ನಾಗಿತ್ತು. ಇನ್ನು ಐನರು ಬಂದಿರೋ ಕಾರಣ ನಾವು ಹಾಗೆ ದೇವಸ್ಥಾನ ಬಾಗಿಲಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಹೋಮ ಎಲ್ಲ ಸುಡಿಸಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ಅಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ, ಮತ್ತು ನಮ್ಮ ಅತ್ತೆ, ಅಕ್ಕ, ನಮ್ಮ ಅಕ್ಕನ ಮಗಳೆಲ್ಲ ಕೂತ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾಯಿದ್ವಿ. ಐನರ್ಗೋಸ್ಕರನೇ ವೆಯ್ಟಿಂಗ್ ಅಂತಲೇ ಹೇಳ್ಬೋದು. ಓಕೆ, ಬಂದಮೇಲೆ ಒಳಗಡೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಮಾತಾಡಿಕೊಂಡು ಹಾಗೆ ಕೂತಿದ್ದೀವಿ. ಈವ್ನಿಂಗ್ ಆಗಿತ್ತು ಅಂದ್ಕೊತೀನಿ. 7:30 ಟೈಮು ಹತ್ತತ್ರ ಆಗಿತ್ತು ನೋಡಿ. ಎಷ್ಟು ಬೆಳಕು, ಸೂರ್ಯ ಮುಳುಗ್ತಾ ಇದ್ದಾನೆ. ಸೊ ಊರು ಕೂಡ ಅಷ್ಟೇನೆ. ಮೊದಲು ಅಲ್ಲಲ್ಲೇ ತುಂಬ ಮನೆಗಳಿತ್ತು, ಈಗ ಮನೆಗಳೇ ಇಲ್ಲ. ಆಲ್ಮೋಸ್ಟು ಈಗೆಲ್ಲ ಅಷ್ಟೇನೆ ಹೊಲ್ದ ಹತ್ರ ಅವ್ರ ಅನುಕೂಲಕ್ಕೆ ತಕ್ಕಾಗೆ ಮನೆಗಳ್ನ ಕಟ್ಟಿಸ್ಕೊತಾ ಇರ್ತಾರೆ. ಅಲ್ಲಿಂದ ಮುಂದೆ ಬಂದರೆ ನನ್ನ ಮಕ್ಕಳು ಗಂಟೆ ಹೊಡಿಬೇಕು ಅಂತ ಅವನು ಇವನು ಇಬ್ಬರು ಎಗ್ರಿ ಗಂಟೆನ ಹೊಡಿತಾಯಿದ್ರು. ಸೊ ಅದರದ್ದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನನ್ನ ಮಗ ಫೋಟೋ ತೆಗಿತೀನಿ ಅಂತ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡ್ರು. ಇವ್ರು ಬಂದು ವೀಡಿಯೋ ಮಾಡೋಗಿಲ್ಲ ಅಲ್ಲಿ ಅಂತ ಹೇಳಿ ರೇಗಿಸ್ತಾಯಿದ್ರು. ಸೊ ಅದ್ರ ಬಗ್ಗೆ ನಾವು ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಂಥದ್ದು.
ರಸಾಯನ ಮಾಡಲಿಕ್ಕೆ ಹಣ್ಣು ತುಪ್ಪ ಅಂತ ಹೇಳ್ತೀವಿ, ಅದನ್ನು ಮಾಡಲಿಕ್ಕೆ ಬಾಳೆಹಣ್ಣು ಕಟ್ ಮಾಡಲಿ ಅಂತ ಕೊಟ್ಟಿದ್ರು. ಮಾಡ್ತಾಯಿದ್ದೆ. ತಾಯಿಗೆ ಅಭಿಷೇಕ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಓಂ ಶಿವ ಶಿವ ಶಂಭೋ ರಾಜ್ಞಾಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಹಾರ್ಧೆ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತವರ್ಷ ಭರತಖಂಡೆ ಮೇರೋ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕ ದೇಶೆ ನೀನ ಶಾಲಿವಾನ ಶಕ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಕೇಳಿ ಶ್ರೀಮಂತ ಶಾಲಿವಾಹನ ಶಾಖ ವರ್ಷಗಳು 5556 ಶ್ರೀ ಕ್ರೋಧಿನಾಮ ಸಂವತ್ಸರೆ ಸಂಪರತೋ ಶುಭ ಶನಿವಾಸರ ಶುಭ ನಕ್ಷತ್ರ ಶುಭನಾಮ ಯೋಗ ಶುಭನಾಮಕರಣ ಯುಕ್ತಾಯ ಏವಂ ಗುಣ श्री राम देवता श्री माधव देवता नमः स्नापयामि ओम स्नापयामि ओम अवरेह देवरेह देवरव तरेभ्यः सर्वेः सर्वेः नमस्ते रुद्ररूपेभ्यः श्री राम देवता श्री माधव देवता नमः ओम स्नापयामि ओम श्री देवता चित्रेण मणिकेण वसव सूर्यस्य रश्मिः श्री राम देवता श्री माधव देवता ಅಪ್ಪಕ್ಕೆ ಬಗ ಕುಡ್ಡು ತಾಣಲ್ಲ ಅಲ್ಲೆಲ್ಲ ಕುಡ್ಡಿತ್ತು ನೋಡಲ್ಲ ಸಮೇರೆ ಎಲ್ಲರೂ द्राक्षारसेन स्नापयामि अदक्षता प्रभातिनोः गव्यो सोमोः समर्पया शुक्रासने याशवः नामदेवता श्रीमादेवता नमः तर्जुरसेन स्नापयामि ओम शुक्रोदकेन स्नापयामि ओम एवं ओम ಬೇಕಾಯ್ತು ಮುಚ್ಚ ಕುಡ್ಲ ಮಾಡಿದ್ವಿ ಇನ್ನು ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆಲ್ಲ ರಂಜು ಅಂತ, ಅವ್ರಿಗೆ ಪಾಪು ಆಗಿದೆ, ಹೆಣ್ಮಗು ಇದೆ. ಆ ಪಾಪು ತುಂಬ ಕ್ಯೂಟಾಗಿದೆ ಮಗು. ಅಕ್ಕ ಕೂಡ ಎತ್ಕೊಂಡು ಕೂತಿದ್ಲು, ಅವಳು ನನ್ನ ಹತ್ರ ಬರಲಿಲ್ಲ, ಹಾಗಾಗಿ ಅವಳೇ ಎತ್ಕೊಂಡಿದ್ಲು. ಇದೆಲ್ಲ ಆದಮೇಲೆ ತುಂಬಾ ಜನ ಇದ್ದರು. ಸೊ ಎಲ್ಲ ಹೋದ್ಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಅಮ್ಮನವ್ರನ್ನ ನೋಡಿಕೊಂಡು ಪೂಜೆ ಮಾಡಿಕೊಂಡು ಮಾಡ್ತಾ ಇದ್ದಿದ್ದಂಥದ್ದು. ಈ ದೇವಸ್ಥಾನ ಫುಲ್ಲು ಕಲ್ಲಲ್ಲಿ ಕೆತ್ತಿರೋವಂಥದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತಲೇ ಹೇಳ್ಬೋದು. ಪರ್ಸ್ನಲಿ ತುಂಬ ಅಮ್ಮನವ್ರು ಎದ್ದು ಬರೋ ಥರನೇ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂತಲೇ ಹೇಳ್ಬೋದು.
ಖುಷಿ ಆಯಿತು ಅಂತಲೇ ಹೇಳ್ಬೋದು. ಫೈನಲಾಗಿ ಲಾಸ್ಟಿಗೆ ನನ್ನ ತಮ್ಮ ಹೆಂಡ್ತಿ ಕೂಡ ಬಂದರು. ಹಾಗೆ ಅವರು ಪೂಜೆ ಮಾಡ್ತಾಯಿದ್ರು. ಹಂಗೆ ಇವರು ಕಾರ್ಗೆ ಮತ್ತು ಬೈಕಿಗೆ ಎರಡಕ್ಕೂ ಪೂಜೆ ಮಾಡಿಸಿದ್ರು. ಈಡ್ಗಾಯಿ ಹೊಡಿಯೋಕ್ಕೆ ಹೇಳಿದರು. ಸೊ ಅದನ್ನು ಕೂಡ ಮಾಡ್ತಾಯಿದ್ದಾರೆ ನಮ್ಮ ಭಾವ. ಎಲ್ಲ ಆಯಿತು, ಪೂಜೆ ಎಲ್ಲ ಮುಗೀತು. ಜನಗಳು ಊಟಕ್ಕೆ ಕೂತಿದ್ರು. ಸರಿ ಅವರು ಊಟ ಮಾಡಲಿ, ಲಾಸ್ಟಲ್ಲಿ ನಾವು ಊಟ ಮಾಡೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದಿದ್ದಂಥದ್ದು. ಸರಿ ಓಕೆ ಫೈನ್ ಅಂತೇಳಿ ನೋಡಿ, ಎಷ್ಟು ಜನ ಆಗಲೇ ಬಂದು ಊಟ ಮಾಡ್ತಾಯಿದ್ರು. ನಾವು ಲಾಸ್ಟಲ್ಲಿ ಊಟ ಮಾಡಿ ಕೂತ್ಕೊಳ್ಳೋಣ ಅಂಥೇಳಿ ಅಲ್ಲೇ ದೇವಸ್ಥಾನದ ಹತ್ರ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಈಗಾಯಿತು ಊರಲ್ಲಿ ದೇವಸ್ಥಾನ ಒಂದು ಈ ಥರ ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಫಂಕ್ಷನ್ನು ಒಂದು ಈ ಥರ ನಮ್ಮ ಮನೆ ಫ್ಯಾಮಿಲಿ ಫಂಕ್ಷನ್ ಅಂದಾಗ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ಊರಿಗೆ ಹೋಗಿ ಬಂದು ಒಂಥರ ಫುಲ್ ಚೇಂಜಸ್ ಅಂತಲೇ ಅನ್ನಿಸ್ತು ಅಂತಲೇ ಹೇಳ್ಬೋದು. ಸೊ ಫೈನಲಾಗಿ ಊರಿಗೋಗಿ ಬಂದಿದ್ದಾಯಿತು ಫ್ರೆಂಡ್ಸ್. ಅದರ ನೆಕ್ಸ್ಟ್ ನಮ್ಮ ಫ್ಯಾಮಿಲಿಯವ್ರು ಊಟಕ್ಕೆ ಕೂತಿದ್ದಾರೆ. ನಮ್ಮ ಮೈದ್ನ, ನನ್ನ ತಂಗಿ ಮಗ ಆ್ಯಂಡ್ ಇವನೊಬ್ಬ ತಮ್ಮ, ಇನ್ನೊಬ್ಬ ತಮ್ಮ, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಆಂಟಿ ಎಲ್ಲ ಒಂದು ಲೈನಲ್ಲಿ ಜಾಗ ಸಿಕ್ತು ಕೂತ್ಕೊಂಡ್ರು. ನನಗೆ ಜಾಗ ಸಿಕ್ಕಿಲ್ಲ. ಸರಿ ಓಕೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಕರ್ಕೊಂಡು ಬಂದುಬಿಟ್ರು. ಬೆಳಗ್ಗೆನೇ ಬಸ್ಸಲ್ಲಿ ಟಯರ್ಡಾಗಿದ್ದಕ್ಕೂ ಅದಕ್ಕೂ ಮನೆಗೆ ಬಂದು ರೆಸ್ಟ್ ಮಾಡೋಣ ಅಂತೇಳಿ ಬೇಗ ಬಂದ್ವಿ. ನಮ್ಮ ಮನೇಲಿ ಇವತ್ತು ಮಕ್ಕಳು ಸಾಮ್ರಾಜ್ಯ ಅಂತಲೇ ಹೇಳ್ಬೋದು. ಬೀಗ್ತಿರಿಬ್ಬರು ಏನೋ ಮಾತಾಡ್ಕೊತಾ ಇದ್ರು. ನನ್ನ ಮಕ್ಕಳು ಕುಣಿತಾಯಿದ್ರು. ಇನ್ನು ನನ್ನ ತಂಗಿ ಗಾಡಿಯಿಂದ ಬಂದವಳು ದೇವಸ್ಥಾನದ ಹತ್ರನೇ ಡೈರೆಕ್ಟ್ ಬಂದಿದ್ಲು. ಮಕ್ಕಳಿಗೆಲ್ಲ ಇಷ್ಟ ಅಂಥೇಳಿ ಅವಳು ಕೂಡ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣು ತಂದಿದ್ಲು. ದೊಡ್ಡ ಹಣ್ಣು ತಂದಿದ್ದಂಥದ್ದು. ಅದಕ್ಕೆ ರೇಗಿಸ್ತಾಯಿದ್ದೆ, ಏನೇ ಇಷ್ಟೊಂದು ದಪ್ಪ ತಂದುಬಿಟ್ಟಿದೆ ಅಂಥೇಳಿ. ಸರಿ ಅಂತೇಳಿ ಹಂಗೆ ಬಂದ್ವಿ. ಎಲ್ಲ ತುಂಬ ದಿನ ಆಗಿತ್ತು ಈ ಥರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಯಾವತ್ತಾದರೂ ಒಂದೊಂದು ಹಬ್ಬಗಳಲ್ಲಿ ಸೇರ್ತಾಯಿದ್ವಿ. ಇತ್ತೀಚೆಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಆಗಿದ್ದರಿಂದ ನಾವೆಲ್ಲೂ ಹೋಗೋಕ್ಕೂ ಆಗಿರಲಿಲ್ಲ, ಬರೋಕ್ಕೂ ಆಗಿರಲಿಲ್ಲ. ತುಂಬಾ ದಿನಗಳು ಆಯಿತು ಅಂತಲೇ ಹೇಳ್ಬೋದು ಈ ರೀತಿ ಸೇರಿಕೊಂಡು. ಮುಂದೆ ನೋಡುವ, ಭಗವಂತ ಎಲ್ಲ ಕರುಣಿಸ್ಲಿ, ಸೇರುವ. ನಮ್ಮ ಪಾಪು ಇದಕ್ಕೆ ಹಣ್ಣು ಅಂತಲೇ ಹೆಸರಿಕ್ಕಿದ್ದೀವಿ. ಹಣ್ಣು ಅಂತ ಜಾಸ್ತಿ ಹಣ್ಣು ಲೈಕ್ ಮಾಡ್ತಾನೆ. ಸೊ ಇವನಿಗೆ ಹಣ್ಣು ಜಾಸ್ತಿ ಇಷ್ಟಪಡ್ತಾನೆ ಅಂಥೇಳಿ ಹಣ್ಣು ಅಂತಲೇ ಹೆಸರಿಕ್ಕಿದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ. ಇವನಿಗೆ ನೋಡಿ ಬೇಕು ಅಂತ ಎಷ್ಟು ತಿಂತೀನಿ ಅಂತೇಳಿ ಕಿತ್ಕೊಂಡು ತಿಂತಾಯಿದ್ದಾನೆ. ಆ್ಯಂಡ್ ಇನ್ನೂ ಒಳಗಡೆ ಹಣ್ಣಿತ್ತಂತೆ. ಸರಿ ಅದನ್ನು ತಗೊಬಂದು ಕೊಡ್ತಾಯಿದ್ಲು ನಮ್ಮ ಸೋರು. ಸೊ ಈ ರೀತಿ ಆಯಿತು. ಸಿಂಪಲಾಗಿ ಪೂಜೆ ಎಲ್ಲ ಆಯಿತು. ಅದಕ್ಕೆ ನಾವು ಸೇರಿದಂತೂ ಇನ್ನೂ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಅದರ ನೆಕ್ಸ್ಟು ಅಲ್ಲಿಂದ ನಾನು ವ್ಲಾಗ್ನ ಸ್ಟಾಪ್ ಮಾಡಿದೆ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮಕ್ಕಳು ಸಿಕ್ಕಾಪಟ್ಟೆ ಸೌಂಡು, ಬಂದಿದ್ದಕ್ಕೂ ಅದಕ್ಕೂ ಸಾಕಪ್ಪ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಯಿತು. ಸೊ ನೆಕ್ಸ್ಟು ಹಣ್ಣೆಲ್ಲ ಕಟ್ ಮಾಡಿಕೊಡ್ತಾಯಿದ್ಲು ಅವಳು. ಹಣ್ಣೆಲ್ಲ ಎಲ್ಲರಿಗೂ ಶೇರ್ ಮಾಡಿಕೊಂಡು ತಿಂದ್ಕೊಂಡು ನಾವು ಎಲ್ಲ ಹಾಗೆ ಫ್ಯಾಮಿಲಿ ಎಷ್ಟೊಂದು ದಿನ ಆದಮೇಲೆ ಸೇರಿದ್ವಿ ಅಲ್ವ, ಎಲ್ಲ ಮಾತುಕತೆ ಮಾತಾಡಿಕೊಂಡು ಇದು ಮಾಡಿದೆ. ನೋಡಿ ಇವನು ನಾನು ಕ್ಯಾಮ್ರಾ ಇಟ್ಕೊಂಡಿರೋದಕ್ಕೆ ಬಂದು ತೋರಿಸೋದು ಹಣ್ಣನ್ನು. ಸೊ ಹಿಂಗೆ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಮ್ಮ ಫ್ಯಾಮಿಲಿ ಮೆಂಬರ್ಸು ಆ್ಯಂಡ್ ಪೂಜೆದು, ಬೆಂಗಳೂರಿಂದ ಬಂದಿದ್ದು ಎಲ್ಲ ಟೋಟಲಿ ಈ ರೀತಿ ವ್ಲಾಗ್ ಮಿಕ್ಸ್ ಇತ್ತು. ಸೊ ನಾಳೆ ಏನು ಎತ್ತ ಅನ್ನೋದು ಮುಂದಿನ ವ್ಲಾಗಲ್ಲಿ ಬರುತ್ತೆ. ಸೊ ಮಿಸ್ ಮಾಡಿದೆ, ವ್ಲಾಗ್ನ ನೋಡಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.